ಮಂಜಿನ ನಗರಿ ಮಡಿಕೇರಿ ಅಂದ ತಕ್ಷಣ ತಟ್ಟಂತ ನೆನಪಾಗೋದೆ ಮೈ ಮನಸೆಳೆಯುವಂತಹ ಪ್ರಕೃತಿ ಸೌಂದರ್ಯ, ಪ್ರವಾಸಿ ತಾಣಗಳು, ಶುದ್ಧ ಗಾಳಿ. ಅದರಲ್ಲೂ ಕೂಡ ಈ ಚಳಿಗಾಲ ಆರಂಭ ಆಗ್ಬಿಟ್ರಂತೂ ಕಾಡು ಮಲ್ಲಿಗೆಯ ಘಮ ಮಂಜಿನ ನಗರಿಯ ಸೌಂದರ್ಯವನ್ನ ಮತ್ತಷ್ಟು ಜಾಸ್ತಿ ಮಾಡುತ್ತೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಂಜಿನ ನಗರಿಯಲ್ಲಿ ಕಾಡು ಮಲ್ಲಿಗೆ ಕಮಾಲ್. ಹಸಿರು ಹೊದಿಕೆ ಮೇಲೆ ಮೊಸರು ಚೆಲ್ಲಿದಂತೆ ಭಾಸ. ವರ್ಷಕ್ಕೊಮ್ಮೆ ಬಂದು ಹೋಗೋ ಚಳಿಗಾಲದ ಅತಿಥಿ. ಎಲ್ಲೆಲ್ಲೂ ಬೆಳ್ಳಿ ನೊರೆ ಚೆಲ್ಲಿದಂತೆ ಕಂಡುಬರುವ ಪುಷ್ಪರಾಶಿ. ಬೆಟ್ಟಗುಡ್ಡ, ರಸ್ತೆ ಬದಿಯಲ್ಲೆಲ್ಲ ಅರಳಿ ನಿಂತ ಶ್ವೇತವರ್ಣದ ಹೂಗಳು. ಚಳಿಗಾಲದ ವಿಶೇಷ ಅತಿಥಿಗಳನ್ನ ಕಂಡು ಬೆರಗಾದ ಪುಷ್ಪಪ್ರಿಯರು. ಇದು ಮಂಜಿನ ನಗರಿ ಮಡಿಕೇರಿಯಲ್ಲಿ ಹರಳಿ ನಿಂತಿರುವ ಕಾಡು ಮಲ್ಲಿಗೆ ಕಮಾಲ್. ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಕೊಡಗಿನಾದ್ಯಂತ ತನ್ನ ಸುಗಂಧ ಬೀರುತ್ತಾ ನೋಡುಗರನ್ನ ಸೆಳೆಯುವ ಕಾಡು ಮಲ್ಲಿಗೆ ರಾಶಿ ರಾಶಿಯಾಗಿ ಅರಳಿ ನಿಂತಿದೆ. ಮಡಿಕೇರಿ, ಕುಶಾಲನಗರ, ಮಡಿಕೇರಿ, ಸಿದ್ದಾಪುರ ರಸ್ತೆಗಳಲ್ಲಿ ಯಥೇಚ್ಛವಾಗಿ ಅರಳಿರುವ ಹೂಗಳನ್ನ ನೋಡೋದೇ ಅಂದ. ಈ ಹೂ ಇದೆಲ್ಲ ಇದು ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ನಾವು ನೋಡ್ತೀವಿ. ಇದು ಯಾರಷ್ಟೊಂದು ಎಲ್ಲರೂ ಆರೈಕೆ ಮಾಡೋದಿಲ್ಲ, ಅದಾಗೆ ಬೆಳೆಯುತ್ತೆ, ಅದಾಗೆ ಹೋಗುತ್ತೆ. ಯಾರು ಕೂಡ ಇದನ್ನ ಅಷ್ಟೊಂದು ನೋಡಲ್ಲ, ಅಬ್ಸರ್ವ್ ಮಾಡಲ್ಲ. ಬಟ್ ನಾವು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಾವು ನೋಡ್ತೀವಿ. ಸೊ ಸೆಲ್ಫಿ ತೆಗಿತೀವಿ. ಇದನ್ನ ನೋಡಕ್ಕೆ ಒಂದು ಚೆನ್ನಾಗಿದೆ. ಇದನ್ನ ಕಾಡು ಮಲ್ಲಿಗೆ ಅಂತಾನೆ ಹೇಳ್ಬೋದು. ರಾಶಿ ರಾಶಿಯಾಗಿ ಕಾಣ್ತಾ ಇದೆ, ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಪರಿಸರ ಮಧ್ಯದಲ್ಲಿ ಒಂದು ಈ ಕಾಡು ಮಲ್ಲಿಗೆನ ನೋಡೋದು ಒಂಥರ ಚೆನ್ನಾಗಿದೆ. ರಸ್ತೆ ಬದಿಯಲ್ಲಿ ಹೂಗಳು ಅರಳಿ ನಿಂತಿರೋದ್ರಿಂದ ಪ್ರಯಾಣಿಕರು, ದಾರಿ ಹೋಕರು ಒಂದೆರಡು ಕ್ಷಣ ಹೂಗಳ ಬಳಿ ನಿಂತು ಹೂಗಳ ಅಂದವನ್ನ ಕಣ್ತುಂಬಿಕೊಂಡು ಹೋಗುತ್ತಾರೆ. ಕಾಡು ಮಲ್ಲಿಗೆಯಿಂದ ಯಾರಿಗೇನೂ ಅನುಕೂಲವಿಲ್ಲದಿದ್ರು ತಾನು ಅರಳಿರುವ 15 ದಿನಗಳು ನೋಡುಗರನ್ನ ತನ್ನತ್ತ ಸೆಳೆಯುವ ಈ ಕಾಡಿನ ಹೂಗಳು ಸುಮಧುರ ಸುವಾಸನೆ ಬೀರುತ್ತಾ ಕಂಗೊಳಿಸುತ್ತವೆ. ಶ್ವೇತವರ್ಣದ ಸುಂದರಿಯರನ್ನ ಕಂಡ ಪುಷ್ಪಪ್ರಿಯರು ತಮ್ಮ ಮೊಬೈಲ್ಗಳಲ್ಲಿ ಈ ಸೌಂದರ್ಯ ರಾಣಿಯನ್ನ ಸೆರೆ ಹಿಡಿಯುತ್ತಿದ್ದಾರೆ. ಮಡಿಕೇರಿ ಡಿಸ್ಟಿಕ್ನಲ್ಲಿ ತುಂಬ ಹೆಚ್ಚಾಗಿ ನೋಡ್ತೀವಿ. ಇದೊಂದು ಪ್ರಕೃತಿ ಸೌಂದರ್ಯನ ಒಂದು ಹೊಸ ರೂಪನ ಕೊಡ್ತಾ ಇದೆ ಇದು. ಯಾಕಂದರೆ ಇದು ನಾವು ಮೈಸೂರಿಂದ ಬಂದಿರೋದು. ಮೈಸೂರಲ್ಲಿ ಇಂಥ ಹೂಗಳನ್ನ ನಾನು ನೋಡೇ ಇಲ್ಲ. ಅಲ್ಲಿ ಮಲ್ಲಿಗೆ ಹೂಗಳನ್ನ ನೋಡಿದ್ದೀನಿ. ಸೊ ಇಲ್ಲಿ ಕಾಡು ಮಲ್ಲಿಗೆ ಅಂತ ಇದು ಒಂದು ವಿಶೇಷವಾಗಿ ಕಾಣಿಸ್ತಾ ಇದೆ. ನಾವು ಈ ಕಡೆ ಬಂದಾಗೆಲ್ಲ ಇದ್ರ ಜೊತೆಯಲ್ಲಿ ನಾವಂತಲ್ಲ, ಯಾರೇ ಪ್ರವಾಸಿಗರು ಬಂದರೂ ಕೂಡ ಇದ್ರ ಜೊತೆಯಲ್ಲಿ ಸೆಲ್ಫಿನೂ ಕೂಡ ತಗೊಳ್ತಾ ಇರ್ತಾರೆ. ಸೊ ಭಾಳ ಖುಷಿ ಆಗುತ್ತೆ. ಒಂಥರ ಏನೋ ದಾರಿಲಿ ಹೋಗ್ತಾ ಇರಬೇಕಾದ್ರೆ ವೈಟ್ ಕಾಣ್ತಾ ಇರುತ್ತೆ. ಇದು ಗ್ರೀನರಿ ಜೊತೆಯಲ್ಲಿ ವೈಟು ಕೂಡ ಮಿಕ್ಸ್ ಆದಾಗ ನಮಗೆ ಏನೋ ಒಂದು ಕಣ್ಣಿಗೆ ನೋಡಲಿಕ್ಕೆ ಆನಂದ ಆಗ್ತದೆ. ಮೊಸರು ಚೆಲ್ಲಿರೋ ರೀತಿಯಲ್ಲಿ ಕಾಣ್ತದೆ. ಇದು ಭಾಳ ಅಟ್ರಾಕ್ಷನ್ ಇದೆ. ಅದೇ ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಬಂದರೆ ಸೊ ಒಂದು ತಿಂಗಳಿರ್ತದೆ, ಅದ ನಂತರ ಕ್ಲೋಸ್ ಆಗ್ತದೆ. ಮತ್ತೆ ಇನ್ನು ಬರಬೇಕಂದ್ರೆ ಡಿಸೆಂಬರ್ ಮಂತಲ್ಲೇ ಬರ್ತದೆ. ಒಟ್ನಲ್ಲಿ ಯಾರ ಪಾಲನೆ ಪೋಷಣೆಯೂ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಹುಟ್ಟಿ ಅರಳಿ ಮರೆಯಾಗುವ ಕಾಡು ಮಲ್ಲಿಗೆ ಹೂಗಳು ಪುಷ್ಪ ಪ್ರಿಯರಿಗೆ ಖುಷಿ ನೀಡುತ್ತಿವೆ. ಇನ್ನು ಕೆಲವೇ ದಿನಗಳಲ್ಲಿ ಮರೆಯಾಗೋ ಈ ಸುಂದರ ಹೂಗಳು ಸದ್ಯಕ್ಕೆ ಪುಷ್ಪ ಪ್ರಿಯರಿಗೆ ಸಂತೋಷ ನೀಡುತ್ತಿವೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.